ನಂತರ ವಾಕಿಂಗ್ ಮಾಡೋದು ಮಧುಮೇಹ ರೋಗಿಗಳಿಗೆ ಅಥವಾ ಯಾರಿಗಾದರೂ ಕೂಡ ಒಳ್ಳೆಯದ? ಖಂಡಿತವಾಗ್ಲೂ ಎಸ್. ಊಟದ ನಂತರ ಏನಾಗುತ್ತೆ, ಸಾಧಾರಣವಾಗಿ ಗ್ಲೂಕೋಸ್ ಸ್ಪೈಕ್ ಆಗುತ್ತೆ, ಅಂದರೆ ಶುಗರ್ ಹೆಚ್ಚಾಗುತ್ತೆ. ಸೊ ಈ ಶುಗರ್ ಹೆಚ್ಚು ಆದಾಗ ಈ ಶುಗರ್ನ ಹತೋಟಿಗೆ ತರಲು ದೇಹದಲ್ಲಿರ್ತಕ್ಕಂತಹ ಪ್ಯಾನ್ಕ್ರಿಯಾಸ್ ಇನ್ಸುಲಿನ್ ಉತ್ಪತ್ತಿ ಮಾಡಲೇಬೇಕಾಗುತ್ತೆ. ಸೊ ಹೆಚ್ಚು ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡೋದ್ರಿಂದ ಏನಾಗುತ್ತೆ, ಹೆಚ್ಚು ಹೆಚ್ಚು ಶುಗರ್ ಹೆಚ್ಚಾದಂಗೆಲ್ಲ ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡಬೇಕಾಗುತ್ತೆ. ಆದರೆ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಇನ್ಸುಲಿನ್ ಕೊರತೆ ಆದರೂ ಇರ್ಬೋದು, ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಅಷ್ಟು ಮಟ್ಟಿಗೆ ನಾವು ಈ ಇನ್ಸುಲಿನ್ ಕೆಲಸ ಮಾಡದಿದ್ದಾಗ ಈ ಶುಗರ್ ಸ್ಪೈಕ್ ಹಾಗೆ ಇರುತ್ತೆ. ಸೊ ನಾವು ವಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಬೇಸಿಕಲಿ ಊಟ ಆಗಿ ಒಂದು 10-15 ನಿಮಿಷ ನಂತರ ಒಂದು 20-25 ನಿಮಿಷ ನಾವು ವಾಕಿಂಗ್ ಮಾಡಿದರೆ ಈ ಲೆಗ್ ಮಸಲ್ಸ್ ಅಂತ ಏನು ಹೇಳ್ತೀವಿ ನಾವು, ಕ್ವಾಡ್ರಿಸೆಪ್ಸ್ಗಳಾಗಲಿ, ಈ ಕಾಲಿನ ಮಾಂಸಖಂಡಗಳು, ನಾವು ಅದಕ್ಕೆ ಕೆಲಸ ಕೊಟ್ಟಾಗ ಏನು ಮಾಡುತ್ತೆ, ಇದು ಗ್ಲೂಕೋಸನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಬ್ಲಡ್ಡಲ್ಲಿ ಇರ್ತಕ್ಕಂತಹ ಗ್ಲೂಕೋಸ್ ಅಂಶ ಕಾಲಿನ ಮಾಂಸಖಂಡಗಳಿಗೆ ಹೋಗುತ್ತೆ. ಸೊ ಇದರಿಂದ ನಿಮ್ಮ ಶುಗರ್ ಹತೋಟಿಗೆ ಬರುತ್ತೆ. ಸೊ ಅದು ಸಾಧಾರಣವಾಗಿ ನಾವು ರಾತ್ರಿ ಊಟ ಮಾಡಬೇಡ ಅಂತ ಹೇಳ್ತೀವಿ, ಬಟ್ ರಾತ್ರಿ ಊಟ ಮಾಡೋ ಅಭ್ಯಾಸ ಇದ್ದರೆ ಖಂಡಿತವಾಗ್ಲೂ ಬೇಗ ಊಟ ಮಾಡಿ. ಬೇಗ ಊಟ ಮಾಡಿದ ನಂತರ ಕನಿಷ್ಠ ಒಂದು 20 ನಿಮಿಷ, ಅದು ನಿಮ್ಮ ಮನೆ ಕಂಪೌಂಡಲ್ಲೇ ಆಗಿರ್ಬೋದು, ಮನೆ ಮಾಳಿಗೆ ಮೇಲೆ ಆಗಿರ್ಬೋದು, ಅಥವಾ ಹತ್ತಿರದಲ್ಲೇ ಮನೆ ಮುಂದೆ ರೋಡ್ ಮುಂದೆ ಆಗಿರಲಿ, ಒಂದು 15ರಿಂದ ಕನಿಷ್ಠ ಒಂದು 15-20 ನಿಮಿಷ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಶುಗರ್ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಥ್ಯಾಂಕ್ ಯು.